ಮಹಾರಾಷ್ಟ್ರದಲ್ಲಿ ಮತ್ತೆ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ನಡೆದಿದೆ. ಮೈತ್ರಿ ಸರ್ಕಾರದಲ್ಲಿ ಡಿಸಿಎಂ ಆಗಿ ಅಜಿತ್ ಪವಾರ್ ಪದಗ್ರಹಣವನ್ನ ಮಾಡಿದ್ದಾರೆ. ಅಜಿತ್ ಪವಾರ್ ಜೊತೆಗೆ 9 ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ನೋಡಿ, ಬಹಳ ದಿನಗಳಿಂದ ಈ ಶೀತಲ ಸಮರಗಳು ನಡೀತಾನೆ ಇತ್ತು ಮತ್ತು ಮಹಾರಾಷ್ಟ್ರ ರಾಜಕಾರಣ ಅಂತ ಅಂದ್ರೆ ಎಲ್ರಿಗೂ ಆಶ್ಚರ್ಯ ಆಗುವಂತ ಒಂದಷ್ಟು ಬೆಳವಣಿಗೆಗಳು ಕೆಲವು ತಿಂಗಳ ಹಿಂದೆ ವರ್ಷಗಳ ಹಿಂದೆ ನಡೆದಿದ್ದನ್ನ ಕೂಡ ನಾವು ಗಮನಿಸಿದ್ದೀವಿ. ಇದೀಗ ಮತ್ತೊಂದು ರಾಜಕೀಯ ಬೆಳವಣಿಗೆ, ಇದು ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ಆಗಿರೋದು. ಮೈತ್ರಿ ಸರ್ಕಾರದಲ್ಲಿ ಡಿಸಿಎಂ ಆಗಿ ಅಜಿತ್ ಪವಾರ್ ಪದಗ್ರಹಣವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅಜಿತ್ ಪವಾರ್ ಅವರ ಜೊತೆಗೆ 9 ಶಾಸಕರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಜಗನ್ ಭುಜ್ಬಲ್ ಸೇರಿ 9 ಶಾಸಕರು ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ ಮಹಾರಾಷ್ಟ್ರ ರಾಜ್ಯಪಾಲ ರಮೇಶ್ ಬೈಸ್. ಬಹಳಷ್ಟು ದೊಡ್ಡ ಬೆಳವಣಿಗೆ ಆಗಿರುವಂತದ್ದು ಈ ರಾಜಕಾರಣದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಕೆಲವು ದಿನಗಳಿಂದ ಇದೊಂದು ಶೀತಲ ಸಮರ ನಡೀತಾನೆ ಇತ್ತು. ಈ ಹಗ್ಗ ಜಗ್ಗಾಟದಲ್ಲಿ ಗೆಲ್ಲೋದು ಯಾರು, ಯಾರು ಬಣ ಹೋಗ್ತಾರೆ, ಯಾರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಈಗೆಲ್ಲ ಪ್ರಶ್ನೆಗಳು ಗೆದ್ದಿದ್ವು. ಇವತ್ತು ಅತಿ ದೊಡ್ಡ ರಾಜಕೀಯ ಬೆಳವಣಿಗೆ ಒಂದು ನಡೆದಿದೆ. ಮೈತ್ರಿ ಸರ್ಕಾರದಲ್ಲಿ ಡಿಸಿಎಂ ಆಗಿ ಅಜಿತ್ ಪವಾರ್ ಅವರು ಪದಗ್ರಹಣವನ್ನ ಮಾಡಿದ್ದಾರೆ. ಅಜಿತ್ ಪವಾರ್ ಅವರ ಜೊತೆಗೆ 9 ಶಾಸಕರು ಪ್ರಮಾಣ ವಚನವನ್ನ ಇದೇ ಸಂದರ್ಭದಲ್ಲಿ ಸ್ವೀಕರಿಸಿದ್ದಾರೆ. ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ ಮಹಾರಾಷ್ಟ್ರ ರಾಜ್ಯಪಾಲ ರಮೇಶ್ ಬೈಸ್ ಅವರು. ಜಗನ್ ಭುಜ್ಬಲ್ ಸೇರಿ ಒಟ್ಟು 9 ಶಾಸಕರು ಸಚಿವರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಎನ್ಸಿಪಿ ಬೆಂಬಲದಿಂದ ಸಿಎಂ ಏಕನಾಥ್ ಶಿಂದೆ ಬಣಕ್ಕೆ ಆನೆ ಬಲ ಬಂದಿರುವಂತದ್ದು. ಯಾಕೆ ಈ ಬೆಳವಣಿಗೆ ಆಯ್ತು, ಎಲ್ಲಿಂದ ಎಲ್ಲಿಗೆ ಪವರ್ ಬಂತು ಅನ್ನೋದನ್ನ ನೋಡಬಹುದು. ಎನ್ಸಿಪಿ ಬೆಂಬಲದಿಂದ ಸಿಎಂ ಏಕನಾಥ್ ಶಿಂದೆ ಬಣಕ್ಕೆ ಆನೆ ಬಲ ಬಂದಿದೆ. ಡಿಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆಗೆ ಮತ್ತೊಬ್ಬರಿಗೆ ಡಿಸಿಎಂ ಸ್ಥಾನ ಒಲಿದಿದೆ. ಲೋಕಸಭೆ ಚುನಾವಣೆ ಹತ್ತಿರವಾಗಲೇ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಎನ್ಸಿಪಿ ಬೆಂಬಲದಿಂದ ಸಿಎಂ ಏಕನಾಥ್ ಶಿಂದೆ ಬಣಕ್ಕೆ ಆನೆ ಬಲ ಬಂದಿರುವಂತದ್ದು. ಡಿಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆಗೆ ಮತ್ತೊಬ್ಬರಿಗೂ ಕೂಡ ಡಿಸಿಎಂ ಸ್ಥಾನ ಒಲಿದು ಬಂದಿದೆ. ಮಹತ್ವದ ಬೆಳವಣಿಗೆ ಆಗಿರೋದು. ಲೋಕಸಭೆ ಚುನಾವಣೆ ಸಮೀಪದಲ್ಲೇ ಈ ರೀತಿಯಾದಂತಹ ಬೆಳವಣಿಗೆ ಆಗಿರುವಂತದ್ದು ಬಿಜೆಪಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಎಲ್ಲಾ ಕಡೆಯಲ್ಲಿ ಲೋಕಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಲಾಗಿದೆ. ಹೇಗಾದ್ರೂ ಮಾಡಿ ಅಧಿಕಾರವನ್ನ ವಹಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದ ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ರೆ ಇದು ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ವರವಾಗ್ತಾ ಇದೆ. ಈ ವರವನ್ನ ಬಿಜೆಪಿ ಪ್ಲಸ್ ಆಗಿ ಬಳಸ್ಕೊಳ್ಳೋದನ್ನ ಕೂಡ ಗಮನಿಸಬಹುದು. ಕಾರಣ ಲೋಕಸಭಾ ಚುನಾವಣೆ ಇದೆ. ಎನ್ಸಿಪಿ ಬೆಂಬಲದಿಂದ ಸಿಎಂ ಏಕನಾಥ್ ಶಿಂದೆ ಬಣಕ್ಕೆ ಇದೊಂದು ದೊಡ್ಡ ಆನೆ ಬಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಹಾರಾಷ್ಟ್ರದಲ್ಲಿ ಇವತ್ತಾಗಿರುವಂತಹ ಬೆಳವಣಿಗೆ ಎಲ್ಲರ ಚಿತ್ತವೂ ಕೂಡ ಮಹಾರಾಷ್ಟ್ರ ರಾಜಕೀಯದತ್ತ ಇತ್ತು. ಯಾಕಂದ್ರೆ ಬಹಳ ದಿನಗಳಿಂದ ಹೀಗಾಗಬಹುದು ಅಂತ ವಿಶ್ಲೇಷಣೆಯನ್ನ ಊಹೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಯಾಕಂದ್ರೆ ಯಾರು ಯಾರನ್ನ ಒಲಿಸ್ಕೊಳ್ತಾರೆ, ಯಾರು ಯಾರನ್ನ ಸೋಲಿಸ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು. ಅದರಲ್ಲೂ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಆಗಿದ್ದಂತ ಸಂದರ್ಭದಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಮತ್ತು ಬಿಜೆಪಿ ತುದಿಗಾಲ್ನಲ್ಲಿ ನಿಂತಿದೆ. ತಮ್ಮದೇ ಆದಂತ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಯಾರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಪ್ರತಿಯೊಂದು ಹೆಜ್ಜೆಯೂ ಕೂಡ ಬಹಳ ಮುಖ್ಯವಾಗತ್ತೆ. ಸೊ ಈಗ ಮಹಾರಾಷ್ಟ್ರದಲ್ಲಿ ಈ ರಾಜಕೀಯ ಬೆಳವಣಿಗೆ ಏನ್ ನಡೆದಿದೆ, ಮೈತ್ರಿ ಸರ್ಕಾರದಲ್ಲಿ ಡಿಸಿಎಂ ಆಗಿ ಅಜಿತ್ ಪವಾರ್ ಅವರು ಪದಗ್ರಹಣ ಮಾಡಿರೋದು, 9 ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು, ಡಿಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆಗೆ ಮತ್ತೊಬ್ಬರಿಗೆ ಡಿಸಿಎಂ ಸ್ಥಾನ ನೀಡಿರೋದು, ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ, ವರದಾನವಾಗಿ ಮಾರ್ಪಾಡಾಗ್ತಾ ಇದೆ. ಶಿಂದೆ ಬಣಕ್ಕೆ ಆನೆ ಬಲ ಬಂದಿದ್ದು ಎನ್ಸಿಪಿ ಬೆಂಬಲದಿಂದ. ಸೊ ಮುಂದಿನ ಬೆಳವಣಿಗೆಗಳು ಏನೆಲ್ಲ ಇರುತ್ತೆ, ಲೋಕಸಭಾ ಚುನಾವಣೆ ಸಮೀಪ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸ್ಟ್ರಾಟಜಿ, ಪ್ರತಿಯೊಂದು ಹೆಜ್ಜೆಯೂ ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನ ಇಲ್ಲಿ ಎದುರಿಸುತ್ತೆ. ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.
ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಬಹಳ ದೊಡ್ಡ ಬೆಳವಣಿಗೆ ಆಗಿರೋದು, ಒಂದು ಊಹೆ ಅಂತೂ ಇತ್ತು ಏನ್ ಬೆಳವಣಿಗೆ ಆಗತ್ತೆ, ಯಾರಿಗ್ ಜಾಕ್ಪಾಟ್ ಹೊಡೆಯುತ್ತೆ ಅಂತ. ಸೊ ಮಹಾರಾಷ್ಟ್ರದ ಈ ಬೆಳವಣಿಗೆಯ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡೋದಾದ್ರೆ ನೀತಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದೆರಡು ತಿಂಗಳ ಹಿಂದೆ ಸುಪ್ರಿಯಾ ಸುಳೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಯಾರು ಊಹೆ ಮಾಡಿದಂತಹ ಒಂದು ರಾಜಕೀಯ ಬೆಳವಣಿಗೆ ಆಗತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಇವತ್ತು ಆ ರಾಜಕೀಯ ಬೆಳವಣಿಗೆ ಕಾಣಲಿಕ್ಕೂ ಕೂಡ ಸಿಗ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೇ ಆದರೆ ಎಲ್ಲರೂ ಕೂಡ ಇದು ರಾಜಕೀಯ 2.0 ಮಹಾರಾಷ್ಟ್ರ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷಗಳಿಗೆ ಬಹುದೊಡ್ಡದಾಗಿರುವಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗ್ತಾ ಇದೆ. ಆದರೆ ಇದೆಲ್ಲವೂ ಕೂಡ ಮುಂದಿನ ಚುನಾವಣೆ, ಮಹಾರಾಷ್ಟ್ರದಲ್ಲಿ ಮುಂದೆ ವಿಧಾನಸಭೆ ಚುನಾವಣೆಗಳು ಬರ್ತಾ ಇದ್ದಾವೆ, ಮತ್ತೊಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ. ಈ ನಡುವೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ರೀತಿಯಾದಂತಹ ಹಿನ್ನಡೆಯನ್ನ ಬಿಜೆಪಿ ಕೂಡ ಅನುಭವಿಸಿತ್ತು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿಯಲ್ಲಿ ಸೋಲುವಂತಹ ಭೀತಿ ಕೂಡ ಮಹಾರಾಷ್ಟ್ರದಲ್ಲಿ ಕಾಡ್ತಾ ಇತ್ತು. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಒಂದು ಬ್ಯಾಕಪ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಬಿಜೆಪಿ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೇ ಆದರೆ ಸಾಕಷ್ಟು ರೀತಿಯಲ್ಲಿ ಬಿಜೆಪಿ ಸಣ್ಣ ಪುಟ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಈ ಹಿಂದೆ ಏಕನಾಥ್ ಶಿಂದೆ ಅವರ ಬಣ ಏನಿದೆ, ಈ ಬಣ ಯಾವಾಗ ಬಿಜೆಪಿಯನ್ನ ಸೇರ್ಕೊಂಡು ಒಂದು ಸರ್ಕಾರ ರಚನೆಗೆ ಮುಂದಾಗತ್ತೆ, ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆಯ ನಾಯಕರಾಗಿರುವಂತಹ ಅನೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಮೆಟ್ಲೇರ್ತಾರೆ. ಯಾಕಂದ್ರೆ ಮಹಾರಾಷ್ಟ್ರ ಹೈಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿ ಪ್ರಕರಣ ಇನ್ನು ಕೋರ್ಟ್ನಲ್ಲಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಬಿಜೆಪಿಗೆ ಒಂದು ಬ್ಯಾಕಪ್ ಪ್ಲಾನ್ ಕೂಡ ಬೇಕಾಗಿತ್ತು. ಒಂದು ವೇಳೆ ಇಲ್ಲೇನಾದ್ರೂ ಹಿನ್ನಡೆ ಆಗಿದ್ದೇ ಆದ್ರೆ ಅಂತಹ ಸಂದರ್ಭದಲ್ಲಿ ಸರ್ಕಾರವನ್ನ ಮತ್ತೆ ಉಳಿಸಿಕೊಳ್ಳಿಕ್ಕೆ ಬಿಜೆಪಿಗೆ ಒಂದು ಬ್ಯಾಕಪ್ ಪ್ಲಾನ್ ಬೇಕಾಗಿತ್ತು. ಇದರೊಂದಿಗೆ ಮತ್ತೊಂದು ಕಡೆ ನಾವು ನೋಡಬೇಕು, ಎದುರಿಗೆ ಬರ್ತಾ ಇದೆ ಲೋಕಸಭೆ ಚುನಾವಣೆ ಕೂಡ ಎದುರಿಗೆ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಶರದ್ ಪವಾರ್ ಅವರನ್ನ ತಮ್ಮ ಜೊತೆಗೆ ಸೇರಿಸಿಕೊಂಡು ವಿಪಕ್ಷಗಳೆಲ್ಲವೂ ಕೂಡ ಒಗ್ಗೂಡ್ತಾ ಇದೆ. ಇದೇ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಒಂದು ಬಹುದೊಡ್ಡದಾಗಿರುವಂತಹ ಸಂದೇಶವನ್ನ ಕೊಡಬೇಕಾಗಿತ್ತು. ಇದು ಒಂದಾಗಿದ್ರೆ, ಇನ್ನು ಎರಡನೆಯದ್ದು ಪ್ರಮುಖವಾಗಿ ನಾವು ನೋಡಬೇಕಾಗತ್ತೆ. ಏಕನಾಥ್ ಶಿಂದೆ ಅವರು ಯಾವಾಗ ಬಿಜೆಪಿ ಪಕ್ಷವನ್ನ ಜಾಯಿನ್ ಆಗ್ತಾರೆ, ಅದಾದ ಬಳಿಕ ಸಿಎಂ ಕೂಡ ಆಗ್ತಾರೆ. ಏಕನಾಥ್ ಶಿಂದೆ ತಮ್ಮದೇ ಒಂದು ಬಣವನ್ನ ನಿರ್ಮಾಣ ಮಾಡಿಕೊಂಡು ಅಷ್ಟಾಗಿ ಅವರು ಹೆಸರನ್ನ ಮಾಡೋದಿಲ್ಲ. ಅಂದ್ರೆ ಮಹಾರಾಷ್ಟ್ರದ ಸಿಎಂ ಆದ ಹೊರತಾಗಿಯೂ ಕೂಡ ಎಷ್ಟರ ಮಟ್ಟಿಗೆ ಅವರು ಹೆಸರನ್ನ ಮಾಡಬೇಕಾಗಿತ್ತು, ಒಬ್ಬ ಮಾಸ್ ಲೀಡರ್ ಆಗಿ ಅವರು ಪರಿವರ್ತನೆ ಆಗಬೇಕಾಗಿತ್ತು, ಅದ್ಯಾವುದೂ ಕೂಡ ಆಗಲಿಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ಈಗ ಬಿಜೆಪಿ ಒಂದು ಬ್ಯಾಕಪ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಇಲ್ಲೇನಾದ್ರೂ ಏಕನಾಥ್ ಶಿಂದೆ ಅವ್ರನ್ನ ನಾಯಕರನ್ನಾಗಿ ಗುರುತಿಸಿಕೊಂಡು ಅವರನ್ನೇ ಸಿಎಂ ಮುಖವಾಗಿ ಇಟ್ಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸದೇ ಆದ್ರೆ ಅಂತಹ ಸಂದರ್ಭದಲ್ಲಿ ಸೋಲುವಂತಹ ಚಾನ್ಸಸ್ಗಳು ಬಹಳಷ್ಟಿದೆ. ಇದೇ ಕಾರಣಕ್ಕೋಸ್ಕರ ಒಂದು ಹೊಸ ನಾಯಕತ್ವ ಬೇಕಾಗಿದೆ. ದೇವೇಂದ್ರ ಫಡ್ನವೀಸ್ ಈ ಹಿಂದೆ 2-3 ಬಾರಿ ಸಾಕಷ್ಟು ರೀತಿಯಲ್ಲಿ ಶತಪ್ರಯತ್ನ ಮಾಡಿದ್ದಾರೆ. ಸಿಎಂ ಆಗ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ರು, ಪಕ್ಷವನ್ನ ಕಟ್ಟಿ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಅದರಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ಈಗಾಗಲೇ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಅವರು ಈಗಾಗಲೇ ಯಶಸ್ವಿ ಕೂಡ ಆಗಿಲ್ಲ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಮುಂದಿನ ಚುನಾವಣೆಗೆ ಒಂದು ನಾಯಕತ್ವದ ಮುಖ ಬೇಕಾಗಿದೆ, ಒಂದು ಫೇಸ್ ಬೇಕಾಗಿದೆ, ಒಬ್ಬ ಡೈನಾಮಿಕ್ ಲೀಡರ್ ಬೇಕಾಗಿದ್ದಾರೆ. ಈ ಒಂದು ನಾಯಕತ್ವದ ಕೊರತೆಯನ್ನ ಅಜಿತ್ ಪವಾರ್ ಅವರು ನೀಗಿಸಬಲ್ಲರು. ಇದೇ ಕಾರಣಕ್ಕೋಸ್ಕರ ಅಜಿತ್ ಪವಾರ್ ಅವ್ರನ್ನ ತಮ್ಮ ಪಕ್ಷದತ್ತ ಸೆಳೆಯಲಿಕ್ಕೆ ನಿರಂತರವಾಗಿ ಗಾಳ ಹಾಕಲಾಗ್ತಾ ಇತ್ತು. ಇನ್ನು ಮತ್ತೊಂದು ಕಡೆಯಲ್ಲಿ ಅವರು ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಹಲವಾರು ದಿನಗಳಿಂದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಅಜಿತ್ ಪವಾರ್ ಅವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಗಳೆದಿದ್ರು, ಸ್ವಲ್ಪ ಕಾದು ನೋಡುವಂತಹ ತಂತ್ರವನ್ನ ಕೂಡ ಅವರು ಅನುಸರಿಸಿದ್ರು. ಆದ್ರೆ ಇದೀಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಅಜಿತ್ ಪವಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಇದೀಗ ಬಿಜೆಪಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಅದರೊಂದಿಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. 9 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಬಿಜೆಪಿ ಹಾಕೊಂಡಿರುವಂತಹ ಈ ಪ್ಲಾನ್ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ವಿಪಕ್ಷಗಳು ಈಗಾಗಲೇ ಮೈತ್ರಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸ್ತೀವಿ ಅನ್ನುವಂತಹ ಮಾತನ್ನ
ಮಾತುಗಳನ್ನ ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಚುನಾವಣೆ ಆಗಿರಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಾ ಇರುವಂತಹ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಹೀಗಾಗಿ ಬಿಜೆಪಿಯ ಈ ಒಂದು ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು NCPಯ ನಾಯಕರಾಗಿರುವಂತಹ ಅಜಿತ್ ಪವಾರ್ ಅವರ ಸೋದರ ಮಾವ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೈದ್ಧಾಂತಿಕವಾಗಿ ಇವರ ನಿಲುವುಗಳು ಯಾಕೋ ನಮಗೆ ಈ ಹಿಂದಿನಿಂದಲೂ ಸೈದ್ಧಾಂತಿಕವಾಗಿ ಇವರು ಪ್ರಬಲವಾಗಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇತ್ತು ಅನ್ನುವಂತಹ ಮಾತನ್ನ ಕೂಡ ಶರದ್ ಪವಾರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಜಿತ್ ಪವಾರ್ ಅವರಿಗೂ ಕೂಡ ಇದು ರಾಜಕೀಯ ಭವಿಷ್ಯವನ್ನ ಕೊಡುತ್ತಾ ಅಥವಾ ಅವರ ರಾಜಕೀಯ ಭವಿಷ್ಯವನ್ನ ಸಂಪೂರ್ಣವಾಗಿ ಅಂತ್ಯ ಮಾಡುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದ್ರೆ ಏಕನಾಥ್ ಶಿಂದೆ ಅವರ ಹಡಗು ಈಗ ಮುಳುಗುವ ದೋಣಿಯಾಗಿದೆ. ಮುಂದಿನ ದಿನಗಳಲ್ಲಿ ಅಜಿತ್ ಪವಾರ್ ಅವರ ರಾಜಕೀಯ ಭವಿಷ್ಯ ಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ನೀತಿ ಸಂತೋಷ್, ಒಂದ್ ಕಡೆಯಲ್ಲಿ 2019ರಲ್ಲೂ ಕೂಡ ಅಜಿತ್ ಪವಾರ್ ಅವರು ಇದೇ ರೀತಿಯಾಗಿ NCP ವಿರುದ್ಧ ಬಂಡಾಯ ಎದ್ದಿದ್ದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನೊಂದ್ ಕಡೆಯಲ್ಲಿ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನ ಲೋಕಸಭೆ ಚುನಾವಣೆಯನ್ನ ಎದುರಿಸಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು ಕಾಂಗ್ರೆಸ್ ಮತ್ತು ಒಕ್ಕೂಟ ಪಕ್ಷಗಳಿಗೆ ಏನಿದೆ ಎಲ್ಲ ಪಕ್ಷಗಳು ಕೂಡ. ಸೊ ಈ ಮಹಾರಾಷ್ಟ್ರದ ಬೆಳವಣಿಗೆ, ಅಜಿತ್ ಅವರ ರಾಜಕೀಯ ಬೆಳವಣಿಗೆ, ಇದೆಲ್ಲವನ್ನ ನೋಡ್ತಾ ಇದ್ರೆ ಲೋಕಸಭಾ ಚುನಾವಣೆಯ ಮೇಲೆ ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಬಹುದು ಅಂತ ಈಗಾಗಲೇ ನೀತಿ ನೋಡಿದ್ದೆ. ಆದ್ರೆ ಬಿಜೆಪಿ ಒಂದು ಬಹುದೊಡ್ಡದಾಗಿರುವಂತಹ ಪ್ಲಾನ್ ಮಾಡಿಕೊಂಡಿದೆ. ಅದರ ಜೊತೆಯಲ್ಲಿ ಪ್ಲಾನ್ ಬಿ ಅಂತ ಕೂಡ ನಾವು ಇದನ್ನ ಕರಿಬಹುದು. ಈಗಾಗಲೇ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಒಗ್ಗೂಡಿ ಒಂದು ಬಹುದೊಡ್ಡದಾಗಿರುವಂತಹ ಸಂದೇಶವನ್ನ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಲವಾಗಿರುವಂತಹ ಸಂದೇಶವನ್ನ ರವಾನೆ ಮಾಡಿ ಆಗಿದೆ. ಎಲ್ಲ ವಿಪಕ್ಷಗಳು ಕೂಡ ನೋಡಬೇಕಾಗತ್ತೆ. ನಾವು ಒಂದೆಡೆಯಲ್ಲಿ ಏನು 6 ಜನ CMಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಪಾಟ್ನಾದಲ್ಲಿ. ಇನ್ನು ಮತ್ತೊಂದು ಕಡೆಯಲ್ಲಿ ಯಾವ ಮಮತಾ ಬ್ಯಾನರ್ಜಿ ಅವರು ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನ ಹೀಗಳಿತಾ ಇದ್ರು, ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು, ಅವರು ಕೂಡ ಬೇಷರತ್ತಾಗಿ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಯಲ್ಲಿ ಏಕತೆಯ ಮಾತುಗಳನ್ನ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಈವರೆಗೂ ಕೂಡ ನಿರಂತರವಾಗಿ ರಾಜಕೀಯದಿಂದ ದೂರ ಉಳಿಯುವಂತಹ ಕೆಲಸಕ್ಕೆ ಅವರು ಮುಂದಾಗಿದ್ರು. ಯಾವುದೇ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಲಿಲ್ಲ, ಯಾವುದೇ ಒಂದು ರಾಜಕೀಯ ಸಭೆ ಸಮಾರಂಭಗಳಲ್ಲೂ ಕೂಡ ಅವರು ಭಾಗಿಯಾಗಿರಲಿಲ್ಲ. ಕಿಡ್ನಿಯ ಆಪರೇಷನ್ ಆದ ಮೇಲೆ ರಾಜಕೀಯದಿಂದ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ದೂರ ಉಳಿದಿದ್ರು. ಅವರು ಕೂಡ ಈ ವಿಪಕ್ಷ ನಾಯಕರ ಸಭೆಗೆ ಅವರು ಕೂಡ ಆಗಮಿಸಿದ್ರು. ಮತ್ತೊಂದು ಕಡೆಯಲ್ಲಿ ಹಾಸ್ಯ ಚಟಾಕಿಯ ಮೂಲಕ ಅವರು ಕೂಡ ಒಂದು ಬಹುದೊಡ್ಡದಾಗಿರುವಂತಹ ಸಂದೇಶವನ್ನ ಕೊಟ್ಟಿದ್ರು. ನೀವು ಮದುಮಗ ಆಗಿ ನಾವೆಲ್ಲರೂ ಕೂಡ ಆ ಒಂದು ನಿಮ್ಮ ಮದುವೆಯ ಮೆರವಣಿಗೆಯಲ್ಲಿ ನಾವೆಲ್ಲರೂ ಸಂಬಂಧಿಕರಾಗಿ ಬರ್ತೀವಿ ಅನ್ನುವಂತಹ ಮಾತನ್ನ ಕೂಡ ಅವರು ಹಾಸ್ಯ ಚಟಾಕಿ ಮೂಲಕ ಹೇಳಿದ್ರು. ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಮದುವೆ ಬಗ್ಗೆಯೇ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಲಾಲು ಪ್ರಸಾದ್ ಯಾದವ್ ಅವರು ಅನ್ನುವಂತಹ ಮಾತನ್ನ ಮಾತನಾಡ್ತಾ ಇದ್ರೆ, ಒಂದೆಡೆ ನಾವು ಇಲ್ಲಿ ಪ್ರಮುಖವಾಗಿ ಗಂಭೀರವಾಗಿ ನೋಡಬೇಕಾಗತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಅಭ್ಯರ್ಥಿಯಾಗಿ ಅನ್ನುವಂತಹ ಮಾತನ್ನ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಹೇಳ್ತಾ ಇದ್ರು ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆದವು. ಇನ್ನು ಮತ್ತೊಂದು ಕಡೆಯಲ್ಲಿ ವಿಪಕ್ಷಗಳ ಈ ಏಕತೆ ಈಗಾಗಲೇ ಸರ್ಕಾರದ ನಿದ್ದೆಗೆಡಿಸಿದೆ, ಕೇಂದ್ರ ಸರ್ಕಾರದ ನಿದ್ದೆಯನ್ನ ಗೆಡಿಸಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರನ್ನ ಯಾವ ರೀತಿಯಾಗಿ ಹಣಿಬೇಕು, ಯಾವ ರೀತಿಯಾಗಿ ಮುಂದಿನ ಚುನಾವಣೆಯಲ್ಲಿ ಎಲ್ಲರನ್ನು ಎದುರಿಸಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬಿಜೆಪಿ ಸಾಕಷ್ಟು ರೀತಿಯಲ್ಲಿ ತಲೆ ಕೆಡಿಸಿಕೊಂಡಿತ್ತು. ಆದರೆ ಅಜಿತ್ ಪವಾರ್ ಅವರ ಮೂಲಕವಾಗಿ ಇದೀಗ ಎಲ್ಲೋ ಒಂದೆಡೆ ಬಹುದೊಡ್ಡದಾಗಿರುವಂತಹ ಸಂದೇಶವನ್ನ ಈಗ ರವಾನೆ ಮಾಡಿದೆ ವಿಪಕ್ಷ ನಾಯಕರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ವಿಪಕ್ಷ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇದ್ದಾರೆ, ಒಗ್ಗೂಡ್ತಾ ಇದ್ದಾರೆ. ಈ ನಡುವೆ ನಾವು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ, ಯಾವ ರೀತಿಯಾಗಿ ನೀವು ಕೂಡ ಮೈತ್ರಿಯನ್ನ ಮಾಡ್ಕೊಳ್ತಾ ಇದ್ರಿ, ನಾವು ಕೂಡ ಹೊಸ ನಾಯಕರನ್ನ ಸೇರ್ಪಡಿಸಿಕೊಳ್ಳಬಲ್ಲೆವು. ಮುಂದೆ ಬರುವಂತಹ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಚುನಾವಣೆಯನ್ನು ಕೂಡ ನಾವು ಗಂಭೀರವಾಗಿ ನೋಡಬೇಕಾಗತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಹೀನಾಯ ಸೋಲನ್ನು ಅನುಭವಿಸಿದೆ ಬಿಜೆಪಿ. ಇನ್ನು ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂತಹ 4-5 ರಾಜ್ಯಗಳ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದೇ ಆದ್ರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡದಾಗಿರುವಂತಹ ಒಂದು ಸಂದೇಶ ಹೋಗುತ್ತೆ. ಹೀಗಾಗಿ ಅದು ರಾಜಸ್ಥಾನದ ಚುನಾವಣೆ ಆಗಿರಬಹುದು, ಮಧ್ಯಪ್ರದೇಶದ ಚುನಾವಣೆ ಆಗಿರಬಹುದು, ಮಹಾರಾಷ್ಟ್ರದ ಚುನಾವಣೆ ಆಗಿರಬಹುದು, ಯಾವುದೇ ಒಂದು ಚುನಾವಣೆಯಲ್ಲೂ ಕೂಡ ಸೋಲ್ಬಾರ್ದು ಅನ್ನುವಂತಹ ವಿಷಯಗಳ ಒಂದು ನಿರ್ಧಾರಕ್ಕೆ ಈಗ ಬಿಜೆಪಿ ಬಂದಿದೆ. ಇದೇ ಕಾರಣಕ್ಕೋಸ್ಕರ ಶತಾಯಿಗತಾಯವಾಗಿ ಗೆಲ್ಲಬೇಕು ಅಂದ್ರೆ ಈಗಾಗಲೇ ನೋಡ್ತಾ ಇದ್ವಿ ನಾವು
ಪ್ರಧಾನಿ ಮೋದಿ ಅವರು ಒಬ್ಬ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ಯಾವುದೇ ಒಂದು ಚುನಾವಣೆಗೆ ಹೋಗಿ ಪ್ರಚಾರ ಮಾಡಿದ್ರು ಕೂಡ ಅಲ್ಲಿ ಬಿಜೆಪಿ ಶತಾಯ ಗತಾಯ ಗೆದ್ದೆ ಗೆಲ್ಲತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇತ್ತು. ಆದ್ರೆ ಈ ಒಂದು ಚುನಾವಣೆಯಲ್ಲಿ ಅಂದ್ರೆ ಕರ್ನಾಟಕದ ಚುನಾವಣೆಯಲ್ಲಿ ಬಹುದೊಡ್ಡದಾಗಿರುವಂತಹ ರ್ಯಾಲಿಗಳು, ಬಹುದೊಡ್ಡದಾಗಿರುವಂತಹ ರೋಡ್ ಶೋಗಳು, ಅನೇಕ ರೋಡ್ ಶೋಗಳ ಹೊರತಾಗಿಯೂ ಕೂಡ ಬಿಜೆಪಿ ಸೋಲತ್ತೆ. ಫ್ಯಾಕ್ಟರ್ ಮೋದಿ ಅಂದ್ರೆ ಮೋದಿ ಅನ್ನುವಂತಹ ಆ ಬ್ರ್ಯಾಂಡ್, ಆ ಪ್ರಚಾರಕ, ಸ್ಟಾರ್ ಪ್ರಚಾರಕ ನಾಯಕ ಬಹುದೊಡ್ಡದಾಗಿರುವಂತಹ ಹಿನ್ನಡೆಯನ್ನು ಅನುಭವಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಅಲ್ಲಗಳೆಯುತ್ತೆ, ಇಲ್ಲ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಿಲ್ಲ, ರಾಜ್ಯದಲ್ಲೂ ಕೂಡ ನಾಯಕತ್ವ ಇರಲಿಲ್ಲ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಸುಳ್ಳು ಪ್ರಚಾರವನ್ನ ಮಾಡ್ತು ಅನ್ನುವಂತಹ ಮಾತುಗಳನ್ನ ಹೇಳಿ ಅಲ್ಲಗಳೆದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಗನೈಸರ್ ಅನ್ನುವಂತಹ ಒಂದು RSS ನ ಪತ್ರಿಕೆ ಏನಿದೆ, ಇದರಲ್ಲಿ ಖುದ್ದು RSS ಬರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ RSS ನ ಮುಖವಾಣಿಯಲ್ಲಿ ಪ್ರಧಾನಿ ಮೋದಿ ಅವರ ಮುಖವನ್ನ ಇಟ್ಕೊಂಡು ಮುಂದಿನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯನ್ನ ಎದುರಿಸಿದ್ರೆ ಅಥವಾ ಕೇಂದ್ರದ 2024ರ ಲೋಕಸಭೆ ಚುನಾವಣೆಯನ್ನ ಎದುರಿಸಿದ್ರೆ ಅಂತಹ ಸಂದರ್ಭದಲ್ಲಿ ಕೇವಲ ಮೋದಿ ಒಬ್ಬರ ಅವರೊಬ್ಬರ ನಾಯಕತ್ವ ಸಾಕಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಕರ್ನಾಟಕದ ಚುನಾವಣೆಯನ್ನು ನೋಡಿದ್ದೀವಿ. ಮೋದಿಯವರ ಮುಖವನ್ನ ಇಟ್ಕೊಂಡು ಕೇವಲ ಅವರ ಒಂದು ಪ್ರಚಾರವನ್ನ ಇಟ್ಕೊಂಡು ಚುನಾವಣೆಯನ್ನ ಎದುರಿಸಿದ್ರೆ ಗೆಲ್ಲುವಂತಹ ಸಾಧ್ಯತೆಗಳು ತೀರಾ ವಿರಳವಾಗಿದ್ದಾವೆ ಅನ್ನುವಂತಹ ಒಂದು ಬರವಣಿಗೆಯನ್ನ ಖುದ್ದು RSS ನ ಆರ್ಗನೈಸರ್ ಬರೆದಿದೆ. ಹೀಗಾಗಿ ಇದೇ ಒಂದು ಕಾರಣಕ್ಕೋಸ್ಕರ ಈಗ ಸ್ಥಳೀಯ ಮಟ್ಟದ ನಾಯಕರನ್ನ ಹುಟ್ಟಾಕ್ಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಅದು ಅಜಿತ್ ಪವಾರ್ ಆಗಿರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಾಯಕರನ್ನ ಹೊಸ ಹೊಸ ಮುಖಗಳನ್ನ ಹುಟ್ಟಾಕುವಂತಹ ಕೆಲಸಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಅದಕ್ಕೆ ಇದೊಂದು ಅಡಿಪಾಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಒಂದು ಬಿಗಿನಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಆರ್ಗನೈಸರ್ ನಲ್ಲಿ ಬರೆದಿರುವಂತಹ RSS ಹಲವಾರು ಸೂಚನೆಗಳನ್ನ ಕೂಡ ಕೊಟ್ಟಿತ್ತು. ಸ್ಥಳೀಯ ಮಟ್ಟದ ನಾಯಕರನ್ನ ಗುರುತಿಸಬೇಕು, ಬೇರೆ ಬೇರೆ ಪಕ್ಷದ ನಾಯಕರನ್ನು ಕೂಡ ಒಂದು ವೇಳೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತಂದ್ರೆ ಅಂತವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು, ಸ್ಥಳೀಯ ನಾಯಕತ್ವಕ್ಕೆ ಅತಿ ಹೆಚ್ಚಿನ ಒತ್ತನ್ನ ಕೊಡಬೇಕು. ಕೇವಲ ಪ್ರಧಾನಿ ಮೋದಿ ಅಥವಾ ಅಮಿತ್ ಶಾ ಅಥವಾ ಹಿಂದುತ್ವವನ್ನ ಇಟ್ಕೊಂಡು ಹೋದ್ರೂ ಕೂಡ ಬಿಜೆಪಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಬರವಣಿಗೆಯನ್ನ ಆರ್ಗನೈಸರೇ ಬರೆದಿತ್ತು. ಹೀಗಾಗಿ ಈಗ ಬಿಜೆಪಿ ಎಲ್ಲ ಒಂದೆಡೆ ಹಿಂದುತ್ವದ ರಾಜಕಾರಣ ಆಗಿರಬಹುದು, ಧಾರ್ಮಿಕ ರಾಜಕಾರಣ ಆಗಿರಬಹುದು, ಅಥವಾ ಕೇವಲ ಫ್ಯಾಕ್ಟರ್ ನರೇಂದ್ರ ಮೋದಿ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಪಕ್ಕಕ್ಕೆ ಇಟ್ಟು ಸ್ಥಳೀಯ ಮಟ್ಟದ ನಾಯಕತ್ವವನ್ನ ಇದೀಗ ಉತ್ತೇಜನ ಕೊಡಲಿಕ್ಕೆ, ಹೊಸ ಹೊಸ ನಾಯಕತ್ವವನ್ನ ತನ್ನ ಪಕ್ಷದಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಮೊದಲ ಹೆಜ್ಜೆ ಅಂತ ಕೂಡ ನಾವು ಹೇಳ್ಬಹುದು. ನೀತಿ. ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.